ದೇಶದ ಮಾಜಿ ಪ್ರಧಾನಿಗಳಾದ ಶ್ರೀ ಎಚ್.ಡಿ. ದೇವೇಗೌಡರ 93ನೇ ಹುಟ್ಟುಹಬ್ಬವನ್ನು ಅರಸೀಕೆರೆ ನಗರದ ವಿಘ್ನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಂತರ ನಗರದ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಅರಸೀಕೆರೆ ತಾಲೂಕು ಜೆಡಿಎಸ್ ಮುಖಂಡ ಹೊಸೂರು ಗಂಗಾಧರ್ ಹಾಗೂ ರಾಂಪುರ ಶೇಖರಪ್ಪ ನೇತೃತ್ವದಲ್ಲಿ ನಡೆದ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹೊಸೂರು ಗಂಗಾಧರ್, ದೇಶ ಕಂಡ ಅಪ್ರತಿಮ ರೈತ ನಾಯಕ, ಹಾಸನ ಜಿಲ್ಲೆಯಿಂದಾಗಿದ್ದು ಕರ್ನಾಟಕ ರಾಜ್ಯದಿಂದ ಏಕಮಾತ್ರ ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡಿದ ಎಚ್.ಡಿ. ದೇವೇಗೌಡ ಅವರ ಜನ್ಮದಿನವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. 100 ವರ್ಷ ಆರೋಗ್ಯವಾಗಿ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು. ಜೆಡಿಎಸ್ ಮುಖಂಡ ರಾಂಪುರ ಶೇಖರಪ್ಪ ಮಾತನಾಡಿ, ಇಂದು ಅರಸೀಕೆರೆ ತಾಲೂಕು ಜೆಡಿಎಸ್ ಪಕ್ಷದಿಂದ ಮತ್ತು ದೇವೇಗೌಡರ ಅಭಿಮಾನಿಗಳ ನೇತೃತ್ವದಲ್ಲಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಆಸ್ಪತ್ರೆಯಲ್ಲಿ ಇದ್ದ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿದ್ದೇವೆ. ದೇವೇಗೌಡರ ಗರಡಿಯಲ್ಲಿ ಬೆಳೆದ ಸಾಕಷ್ಟು ಜನ ಮುಖ್ಯಮಂತ್ರಿಗಳಾಗಿ, ಸಚಿವರಾಗಿ, ಕೇಂದ್ರ ಮಂತ್ರಿಗಳಾಗಿ ಅಧಿಕಾರ ವಹಿಸಿದ್ದಾರೆ. ದೇವೇಗೌಡರ ಆಶೀರ್ವಾದ ಇನ್ನೂ ನಮ್ಮೆಲ್ಲರಿಗೂ ಅಗತ್ಯವಿದೆ. ದೇವೇಗೌಡರೇ ಒಂದು ಶಕ್ತಿ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಎ ಪರಮೇಶ್ವರಪ್ಪ, ಕುರುಬ ಸಮಾಜದ ಮುಖಂಡರು ಹಾಗೂ ಜೆಡಿಎಸ್ ಮುಖಂಡ ಕೆಂಕೆರೆ ಕೇಶವಮೂರ್ತಿ ಕುಮಾರಣ್ಣ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ರಮೇಶ್ ಮಾರುತಿನಗರ, ಲಾಣನಕೆರೆ ಯೋಗೀಶ್, ನಿರಂಜನ್, ಸಂತೋಷ್, ಗಂಡಸಿ, ಜೆಡಿಎಸ್ ಮುಖಂಡ ಆಲದಹಳ್ಳಿ ಶಂಕರ್, ಅಶ್ವಥ್, ವಿಭಿನ್ ಸೇರಿದಂತೆ ದೇವೇಗೌಡರ ಅಭಿಮಾನಿಗಳು ಉಪಸ್ಥಿತರಿದ್ದರು. 18ನೇ ತಾರೀಕು ಇವತ್ತು ದೇವೇಗೌಡ 92ನೇ ವಸಂತವನ್ನು ಮುಗಿಸಿ 93 ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥ ಸನ್ಮಾನ್ಯ ಈ ರಾಷ್ಟ್ರ ಕಂಡಂತಹ ಹಾಗೂ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಭಾರತ ದೇಶದ ಪ್ರಧಾನಿಯಾಗಿ ಕೆಂಪುಕೋಟೆಯಲ್ಲಿ ಬಾವುಟವನ್ನ ಆರಿಸಿದಂತಹ ರೈತರ ಮಗ ಅವರ ಹುಟ್ಟುಹಬ್ಬವನ್ನ ಇವತ್ತು ಗಣಪತಿಯ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಮುಖಾಂತರ ಪರಮೇಶ್ವರನವರು, ಕುಮಾರಣ್ಣವರು ಎಲ್ಲ ನಮ್ಮ ಜೆಡಿಎಸ್ ನ ಮುಖಂಡರು ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಸಹ ಸೇರಿ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ವಿ. ಅವರಿಗೆ ಶತಾಯುಷಿ ಆಗಿ ಬಾಳ್ಲಿ, ಆ ಗಣಪತಿ ದೇವರು ಅವರಿಗೆ ಆಶೀರ್ವಾದವನ್ನ ಮಾಡ್ಲಿ ಅಂತ ಹೇಳ್ತಾ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ. ಮುಂದಿನ ದಿನ ಇನ್ನೂ ಹೆಚ್ಚಿಗೆ ಅವರ ಸೇವೆ ನಮ್ಮ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಹಾಗೂ ರೈತರ ಮಕ್ಕಳಿಗೆ ಇನ್ನು ಬಹಳ ಬೇಕಾಗಿರೋದ್ರಿಂದ ಅವರ ಏನು ಆಸೆ ಇದೆ ಆ ಆಸೆಯನ್ನ ಈಡೇರಿಸಲಿಕ್ಕೆ ಅವರಿಗೆ ದೇವರು ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಹಾಗೆಯೇ ಇದಾದ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಗಿಗಳಿಗೂ ಸಹ ಅವರ ಸೇವನೆಗೋಸ್ಕರ ಹಣ್ಣು ಹಂಪಲನ್ನ ವಿತರಣಾ ಕಾರ್ಯಕ್ರಮವೂ ಸಹ ಇರ್ತದೆ. ತಾವೆಲ್ಲ ಅಲ್ಲಿಗೂ ಸಹ ಮಾಧ್ಯಮದವರು ಎಲ್ಲರೂ ಬರಬೇಕಾಗಿ ಮನವಿಯನ್ನ ಮಾಡ್ತಾ ಆ ದೇವರು ಅವರಿಗೆ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ಈ ದೇಶದಲ್ಲಿ ಅವರು ಮಾಡಿದಂತ ಹಲವಾರು ಕಾರ್ಯಕ್ರಮಗಳು ಹಾಗೇನೆ ಮುಂದುವರೆದುಕೊಂಡು ಹೋಗ್ಲಿ ಅನ್ನೋ ಅವರು ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎಲ್ಲ ಸಮಪಾಲು ಅನ್ನೋ ರೀತಿಯಲ್ಲಿ ಎಲ್ಲ ಸರ್ವ ಜನಾಂಗಕ್ಕೂ ಸಹ ಮೀಸಲಾತಿಯನ್ನ ತಂದುಕೊಟ್ಟಂತ ಯಾವುದೇ ರಾಜಕಾರಣಿ ಇದ್ರೆ ಅದು ಮೊದಲು ದೇವೇಗೌಡರು. ಹಾಗೇನೆ ಮಹಿಳಾ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮಹಿಳಾ ಮೀಸಲಾತಿಯನ್ನು ತಂದುಕೊಟ್ಟಂತ ಯಾವುದೇ ರಾಜಕಾರಣಿ ಇದ್ರೆ ಅದು ದೇವೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಹಾಗೇನೆ ಅವರೇನು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಪಕ್ಷದ ಮುಖಂಡರುಗಳು ಇವತ್ತು ಏನು 34 ಜನ ರಾಜ್ಯದಲ್ಲಿ ಮಂತ್ರಿಗಳಿದ್ದಾರೆ, ಹಾಗೇನೆ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರೂ ಸಹ 24ರಿಂದ 25 ಜನ ದೇವೇಗೌಡರ ಒಂದು ಗರಡಿಯಲ್ಲಿ ಬೆಳೆದು ಇವತ್ತು ರಾಜಕಾರಣಿಗಳಾಗಿ ಇವತ್ತು ಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರು ದೇವೇಗೌಡರಿಗೆ ಇಚ್ಛಾಶಕ್ತಿ ಇದ್ರೆ ಇಲ್ಲಿರ್ತಕ್ಕಂಥ ಯಾವುದೇ ಮಟ್ಟಕ್ಕಾದ್ರೂ ರಾಜಕಾರಣಿ ಆಗ್ತಾನೆ ಅನ್ನೋದಕ್ಕೆ ದೇವೇಗೌಡ ನಿದರ್ಶನ ಅಂತ ಹೇಳ್ತಾ, ಇಲ್ಲಿ ದೇವೇಗೌಡ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ, ಮಾಧ್ಯಮದವರಿಗೆ ಎಲ್ಲರಿಗೂ ಸಹ ಕೃತಜ್ಞತೆಯನ್ನ ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಈ ದಿವಸ ಮಣ್ಣಿನ ಮಗ, ನಮ್ಮ ರಾಷ್ಟ್ರ ಕಂಡಂತ ಮಾಜಿ ಪ್ರಧಾನಿ ದೇವೇಗೌಡರ 93ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ವಿಶೇಷವಾಗಿ ನಮ್ಮ ನಾಯಕರಾದಂಥ ದೇವೇಗೌಡರ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಆಚರಿಸಿದ್ದೇವೆ. ಅವರ ಮಾರ್ಗದರ್ಶನ, ಅವರ ಹಿರಿತನ, ಅವರ ಗೌರವದ
ಒಂದು ಪ್ರತೀಕ ಏನಿದೆ, ಅವರು ದೊಡ್ಡ ಒಂದು ಶಕ್ತಿ. ಆ ಶಕ್ತಿಯನ್ನ ನಾವೆಲ್ಲ ಬಳಸ್ಕೊಂಡು ಇವತ್ತು ಒಂದು ಚಿಕ್ಕ ಪುಟ್ಟ ನಾಯಕರಾಗಲಿಕ್ಕೆ ನಮಗೇನು ಅವರ ಮಾರ್ಗದರ್ಶನ ಇದೆ, ಅವರು ಇನ್ನೂ ಶತಾಯುಷಿಗಳಾಗಿ ನಮಗೆ ಇನ್ನಷ್ಟು ದಿನ ಮಾರ್ಗದರ್ಶನವನ್ನು ಮಾಡತಕ್ಕಂತ ಶಕ್ತಿ ಅಂತ ನಮ್ಮ ಭಗವಂತ ಅವರಿಗೆ ಕರುಣಿಸ್ಲಿ. ನಮಗೆ ಇನ್ನಷ್ಟು ದಿನ ದೇವೇಗೌಡರ ಮಾರ್ಗದರ್ಶನ ಬೇಕಾಗಿದೆ. ಆದ್ರಿಂದ ಅವ್ರನ್ನ ಶತಾಯುಷಿಗಳಾಗಿ ನೋಡ್ಲಿಕ್ಕೆ ನಾವೆಲ್ಲರೂ ಬಯಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ